ನೆಲ ನಮ್ಮದು, ಜಲ ನಮ್ಮದು, ನಮ್ಮದು ಜೀವಕುಲ. ಹಸಿರಿಲ್ಲದೆ ಉಸಿರೆಲ್ಲಿದೆ, ಉಳಿಸಲು ಇರಲಿ ಛಲ. ವನ ಮಹೋತ್ಸವ ಸಪ್ತಾಹದ ಪ್ರಯುಕ್ತ ಮೈಸೂರು ಆಕಾಶವಾಣಿ ಆವರಣದಲ್ಲಿ ನಡೆದ ಸಸಿ ನೆಡುವ ಕಾರ್ಯಕ್ರಮದ ಬಾನುಲಿ ವರದಿ. ಸಾಗರದಿಡಿ ಓಡುವ ನೀರ ತಡೆಯಲು ರೀತಿ ಮರಬೇರ, ಉಳಿಸಲು ಈ ಮಣ್ಣಿನ ಸಾರ. ಅರಳಿದೆ ಕಾಡಿನ ಕೊಡಿನೇರ, ಅರಳಿದೆ ಕಾಡಿನ ಕೊಡಿನೇರ. ನೆಲ ಜಲ ಕಾಡಿನ ಸಂಬಂಧ, ಬಿಟ್ಟರು ಬಿಡಲಾಗದ ಬಂಧ. ಮೈಸೂರು ಆಕಾಶವಾಣಿ ಕೇಂದ್ರದ ಆವರಣದಲ್ಲಿ ಹಬ್ಬದ ವಾತಾವರಣ. ಎಲ್ಲೆಲ್ಲೂ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಪರಿಸರ. ತನ್ನ ಮಡಿಲಲ್ಲಿ ಯಾವ ಹೊಸ ಗಿಡವನ್ನು ನೆಡುತ್ತಾರೋ ಎಂಬ ಆಕಾಂಕ್ಷೆಯಲ್ಲಿದ್ದ ಭೂತಾಯಿ. ಶ್ರೋತೃಗಳು ಹಾಗೂ ತೋಟಗಾರಿಕೆ ಕಲಿಯುತ್ತಿರುವ ವಿದ್ಯಾರ್ಥಿಗಳ ಕಲರವ. ತಾವೇ ಬೆಳೆಸಿದ ಮೈಸೂರು ಮಲ್ಲಿಗೆ, ಅಲಂಕಾರಿಕ ಸಸಿಗಳು ಮತ್ತು ತಾವೇ ತಯಾರಿಸಿದ ಹಾಗೂ ಸಂಸ್ಕರಿಸಿದ ಮಸಾಲೆ ಪುಡಿಗಳು, ಜೇನು ಉತ್ಪನ್ನಗಳು ಮತ್ತು ಜೈವಿಕ ಒಳಸುರಿಗಳ ಪ್ರದರ್ಶನ ಹಾಗೂ ಮಾರಾಟವನ್ನು ಮಾಡುತ್ತಿದ್ದ ಅಂತಿಮ ವರ್ಷದ ಬಿಎಸ್ಸಿ ತೋಟಗಾರಿಕೆ ವಿದ್ಯಾರ್ಥಿಗಳು. ತಾವು ಆಕಾಶವಾಣಿ ಸಿಬ್ಬಂದಿಯೊಡನೆ ಗಿಡ ನೆಡಬೇಕೆಂಬ ಆಸಕ್ತಿಯಿಂದ ಬಂದಿದ್ದ ಶ್ರೋತೃಗಳು. ಇದೆಲ್ಲ ನಡೆದದ್ದು ಜುಲೈ 15 ಬುಧವಾರದಂದು. ಮೈಸೂರು ಆಕಾಶವಾಣಿ ತೋಟಗಾರಿಕೆ ಮಹಾವಿದ್ಯಾಲಯ ಮೈಸೂರು, ಸಂಸೃಷ್ಟಿ ಟೆಕ್ನಾಲಜೀಸ್ ಬೆಂಗಳೂರು, ಮಸ್ಟೇಟ್ ಮಶ್ರೂಮ್ಸ್ ಮೈಸೂರು ಹಾಗೂ ಸಮುದ್ಯತ ಶ್ರೋತೃ ಸಂಘ ಮೈಸೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ವನ ಮಹೋತ್ಸವ ಸಪ್ತಾಹದ ಪ್ರಯುಕ್ತ ಮೈಸೂರು ಆಕಾಶವಾಣಿ ಆವರಣದಲ್ಲಿ ಜುಲೈ 15 ಬುಧವಾರ ಸಸಿ ನೆಡುವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಅಂದು ಬೆಳಗ್ಗೆ 10:30ಕ್ಕೆ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಅಂಕಿತಾ ಹಾಗೂ ಶಮಿತಾ ಅವರ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭವಾಯಿತು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ನಾಳೆಗಳ ದಾರಿಯಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು. ಆ ದೈವದಾಜ್ಞೇನೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದವರನ್ನು ಸ್ವಾಗತಿಸಿದವರು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿಕೆ ರಾಮೇಗೌಡ, ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾ ಸಿಎನ್ ಹಂಚಿನಮನಿಯವರು ಸಸ್ಯಕ್ಕೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಇವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಎಲ್ಲರಿಗೂ ನಮಸ್ಕಾರ. ಇಂದಿನ ದಿನ ಇದೊಂದು ವಿನೂತನವಾದ ಒಂದು ಕಾರ್ಯಕ್ರಮ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಾವು ನೋಡಿದ ಹಾಗೆ ಇವತ್ತಿನ ದಿನ ಸಾಕಷ್ಟು ಈಗ ನಾವು ಅನುಭವಿಸ್ತಾ ಇದ್ದೇವೆ. ಮಳೆ ಸುಮಾರು ಕಡಿಮೆ ಆಗಿಬಿಟ್ಟಿದೆ. ಅದಕ್ಕೆ ಕಾರಣ ನಾವು ಡಿಫಾರೆಸ್ಟೇಷನ್ ಅಂಥೇಳಿ ಏನು ಆ ಒಂದು ಪೆಡಂಭೂತವನ್ನು ತಗೊಂಡು ಸಾಕಷ್ಟು ಗಿಡಗಳನ್ನು ಕಡಿದು ನಾವು ಅರ್ಬನೀಕರಣ, ನಗರೀಕರಣ ಮಾಡ್ತಾ ಹೊರಟಿದ್ದೀವಿ. ಅದರಿಂದಾಗಿ ಇಂಥ ಒಂದು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಕೆಲವು ಕಡೆ ಸಾಕಷ್ಟು ಮಳೆ ಆಗ್ತಾಯಿದೆ, ಕೆಲವು ಕಡೆ ಮಳೆನೇ ಇಲ್ಲ. ನಾವು ಆ್ಯಕ್ಚುಲಿ ಹೋದ ವಾರ ಮಾಡಬೇಕಾಗಿತ್ತು ಈ ಪ್ರೋಗ್ರಾಮ್. ಮಳೆಗೆ ನಾವು ವೇಟ್ ಮಾಡಿದ್ವಿ, ಆದರೆ ಮಳೆ ಬರುವಂಥ ಪರಿಸ್ಥಿತಿ ಕಾಣಲಿಲ್ಲ. ಅದಕ್ಕಾಗಿ ಈ ವಾರ ಮುಗಿಸ್ಬಿಡೋಣ ಅಂಥೇಳಿ ನಾವು ಮಾಡಿದ್ದೀವಿ. ನಾವು ಬರೀ ಗಿಡ ನೆಡುವುದಲ್ಲ, ಅದನ್ನು ಕಾಪಾಡುವಂಥ ಗುರುತರ ಜವಾಬ್ದಾರಿನೂ ಕೂಡ ನಾವು ವಹಿಸ್ಕೋಬೇಕು. ಇವತ್ತಿನ ದಿನ ಈ ನಗರೀಕರಣದಿಂದ ನಾವು ಅನುಭವಿಸ್ತಿರುವುದನ್ನು ತಪ್ಪಿಸ್ಬೇಕಂದ್ರೆ ನಾವು ಪ್ರತಿಯೊಬ್ಬರು ಒಂದಾದರೂ ನಮ್ಮ ಮನೆಯಲ್ಲಿ ಒಂದಾದರೂ ಗಿಡವನ್ನು ನೆಡಬೇಕು. ಅದರಿಂದ ನಮ್ಮ ವಾತಾವರಣಕ್ಕೆ ಬಹಳ ಒಂದು ಅನುಕೂಲ ಆಗುತ್ತೆ. ಮತ್ತು ಅದೇ ರೀತಿಯಾಗಿ ಇವಾಗ ನಾವು ಸಾಕಷ್ಟು ಗಿಡಗಳು ನಮ್ಮ ನಡುವೆ ಇರುವಂಥ ಗಿಡಗಳು ನಶಿಸಿ ಹೋಗ್ತಾ ಇದ್ದಾವೆ. ಅವನ್ನ ನಾವು ಬರೀ ಚಿತ್ರದಲ್ಲಿ ನೋಡುವಂಥ ಪರಿಸ್ಥಿತಿ ಬರಬಾರ್ದಂತ ಹೇಳಿ ನಾವು ಇವತ್ತಿನ ದಿನ ಬೇರೆ ಕಡೆಯಿಂದ ತಂದು ಎಷ್ಟೋ
ಅವು ದುಬಾರಿ ಇದ್ದರೂ ಕೂಡ ಒಳ್ಳೊಳ್ಳೆ ಗಿಡಗಳನ್ನು ತಂದು ನೆಡುವಂಥ ಕೆಲಸಗಳನ್ನು ಮಾಡಬೇಕು. ಯಾಕಂದರೆ ಈಗ ನಾವು ಕೆಲವೊಮ್ಮೆ ನಾವು ಹೇಳ್ತಾ ಇರ್ತೀವಿ ಮಕ್ಕಳಿಗೆ, ಇದು ಹುಲಿ, ಇದು ಸಿಂಹ ಅಂಥೇಳಿ ನಾವು ನೋಡೋಕ್ಕೆ ಸಿಗ್ತಾ ಇಲ್ಲವು. ಅದೇ ರೀತಿ ಮುಂದೆ ಗಿಡಗಳು ಆಗಬಾರ್ದು. ಯಾಕಂದ್ರೆ ನಮ್ಮ ದೇಶದಲ್ಲಿರುವಂಥ ಅಗಾಧವಾದ ಅರಣ್ಯ ಸಂಪತ್ತು ಜಗತ್ತಿನ ಯಾವುದೇ ದೇಶದಲ್ಲಿಲ್ಲ. ಇವತ್ತು ನೀವು ಬೇರೆ ದೇಶದಕ್ಕೆ ನಾವು ಯಾವಾಗಾರು ಹೋದಾಗ ಅಲ್ಲಿ ಬೇರೆ ದೇಶದಲ್ಲಿ ಕೂಡ ಇಂಡಿಯಾದ ಮಸಾಲೆ ಅಂಗಡಿ ಅಂಥೇಳಿ ಎಂಥ ಒಂದು ಅರಬ್ ಕಂಟ್ರಿಯಲ್ಲಿ ಹೋದರೂ ಸಿಗ್ತಾ ಇರ್ತೈತೆ. ಯಾಕಂದ್ರೆ ಇವತ್ತು ನಮ್ಮ ವೆಸ್ಟರ್ನ್ ಘಾಟ, ಪಶ್ಚಿಮ ಘಟ್ಟ ಅಂತ ಏನು ಹೇಳ್ತೀವಿ, ಅದು ಲ್ಯಾಂಡ್ ಆಫ್ ಸ್ಪೈಸಸ್ ಅಂತ ಹೇಳ್ತೀವಿ. ಅಲ್ಲಿ ನಾವು ಬೆಳೆದಂಥ ಸ್ಪೈಸ್ಗಳು ಇಡೀ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ರಫ್ತಾಗಿ ಅಲ್ಲಿ ಕೂಡ ಸ್ಪೈಸ್ ಅಂಗಡಿಗಳನ್ನು ತೆರೆದಿರುವಂಥ ಉದಾಹರಣೆಗಳಿದಾವೆ. ಅತಿ ಇಂಟೀರಿಯರ್ ಆದಂಥ ನಾನೊಮ್ಮೆ ನಾರ್ತ್ ಈಸ್ಟ್ ಆಫ್ರಿಕಾದಲ್ಲಿ ಯಾವುದೇ ಒಂದು ಪ್ರೋಗ್ರಾಮಿಗೆ ನಾನು ಅತಿಥಿಯಾಗಿ ಹೋದಾಗ ಅಲ್ಲಿ ಕೂಡ ನಮ್ಮ ಎಲ್ಲ ಮಸಾಲೆ ಪದಾರ್ಥಗಳನ್ನು ಮಾರುವಂಥದ್ದನ್ನು ನಾನು ನೋಡಿದೆ. ಅಂಥ ಅಗಾಧವಾದ ಸಂಪತ್ತು ನಮ್ಮ ದೇಶದಲ್ಲಿ ಅರಣ್ಯ ಸಂಪತ್ತಿದೆ. ಅದನ್ನು ಕಾಪಾಡಿಕೊಳ್ಳುವಂಥ ಗುರುತರ ಜವಾಬ್ದಾರಿ ನಮ್ಮಲ್ಲಿದೆ. ಅದಕ್ಕಾಗಿ ಇವತ್ತೂ ಕೂಡ ನಾವು ಏನು ಇಲ್ಲಿ ಹೊರಗೆ ಗಿಡಗಳನ್ನು ನಾಟಿ ಮಾಡ್ತಾ ಇದ್ದೀವಿ, ಅಲ್ಲಿ ಕೂಡ ಉತ್ತಮವಾದ ಒಳ್ಳೆಯ ಗಿಡಗಳು ಇದ್ದಾವೆ ಮತ್ತು ಅದರಲ್ಲಿ ಒಂದು ಅಲಂಕಾರಿಕ ಸಸ್ಯಗಳನ್ನು ಕೂಡ ಸೇರಿಸಿ ಮಾಡ್ತಾಯಿದ್ದೀವಿ. ನಾವು ಮೊದಲು ಏನಾಯಿತು, 1960ರಲ್ಲಿ ಹಸಿರು ಕ್ರಾಂತಿ ಅಂಥೇಳಿ ಮಾಡಿದ್ವಿ. ಅವಾಗ ಏನಾಗಿತ್ತಂದ್ರೆ ನಮಗೆ ಹಸಿದ ಹೊಟ್ಟೆಗೆ ಅನ್ನವನ್ನು ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಾವೆಲ್ಲ ಚಿಕ್ಕವರಿದ್ದಾಗ ನೋಡಿದ್ದೀವಿ, ನಾವು ಉಪ್ಪಿಟ್ಟು ತಿನ್ಬೇಕಂದ್ರೆ ಅಮೇರಿಕಾದ ಗೋಧಿ ಮ್ಯಾಗ ಡಿಪೆಂಡ್ ಆಗಿದ್ದೀವಿ. ಆವಾಗ ನಮಗೇನು ಅನಿಸಿತ್ತು, ಇದನ್ನು ಬೇಗ ಹೇಗಾದರೂ ಮಾಡಿ ಇಳುವರಿನ ಹೆಚ್ಚಿಸ್ಬೇಕಂತೇಳಿ ನಾವು ಹೈ ಈಲ್ಡಿಂಗ್ ವೆರೈಟಿ ಯೂಸ್ ಮಾಡಿದ್ವಿ. ಸಾಕಷ್ಟು ಫರ್ಟಿಲೈಸರ್, ಕೆಮಿಕಲ್ ಫರ್ಟಿಲೈಸರ್ ಹಾಕಿ ಬರೀ ನಾವು ಲಕ್ಷ್ಯ ಕೊಟ್ಟಿದ್ದು ಒಟ್ಟು ಇಳುವರಿ ಜಾಸ್ತಿ ಆಗಬೇಕು, ನಮ್ಮ ಜನಕ್ಕೆ ಆಹಾರವನ್ನು ಒದಗಿಸ್ಬೇಕು ಅನ್ನುವಂಥ ಗುರಿ ಇಟ್ಟುಕೊಂಡು 1960ರಲ್ಲಿ ಹಸಿರು ಕ್ರಾಂತಿಯನ್ನು ಮಾಡಿದರು. ಆದರೆ ಇವತ್ತಿನ ದಿನ ಆ ಒಂದು ಏನು ಇಳುವರಿಯ ಜೊತೆಗೆ ಗುಣಮಟ್ಟದ ಆಹಾರಕ್ಕೆ ಭಾಳ ಆದ್ಯತೆ ನಾವು ಕೊಡಬೇಕಾಗಿದೆ. ಯಾಕಂದರೆ ಇವತ್ತು ನೀವು ನೋಡಿರ್ಬೋದು, ಎಷ್ಟೋ ಜನ ಕ್ಯಾನ್ಸರ್ ರೋಗಿಗಳು ಆಗ್ತಾ ಇದ್ದಾರೆ. ಅತಿ ಸಣ್ಣ ವಯಸ್ಸಿನ ಮಕ್ಕಳು ಕೂಡ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ. ಅದಕ್ಕೆ ಕಾರಣ ನಮ್ಮಲ್ಲಿರುವಂಥ ಕಲುಷಿತ ಆಹಾರ. ನಾವು ಮೊದಲು ತೆರೆ ಹೊಡೆದು ಕೆರೆ ನೀರನ್ನು ಕುಡಿತಾ ಇದ್ವಿ ಚಿಕ್ಕವರಿದ್ದಾಗ. ಈಗ ಬಾಟ್ಲಿ ನೀರಲ್ಲಿ ಕೂಡ ವಿಷ ಬರ್ತಾಯಿದೆ. ಅದಕ್ಕೆ ಇವತ್ತಿಗೆ ನಾವು ಎಚ್ಚೆತ್ತುಕೊಳ್ಳಲೇಬೇಕು. ನೆಗಡಿ ಮತ್ತು ಕೆಮ್ಮು ಬಂದ ಹಾಗೆ ಕ್ಯಾನ್ಸರ್ ಬರ್ತಾಯಿದೆ. ನಾವು ಇವತ್ತು ಎಚ್ಚೆತ್ತುಕೊಳ್ಳಲಿಲ್ಲ ಅಂದ್ರೆ ಮುಂದಿನ ಜನಾಂಗಕ್ಕೆ ನಾವು ಉತ್ತಮವಾದ ವಾತಾವರಣ ಕೊಡಲಿಕ್ಕೆ ಸಾಧ್ಯನಿಲ್ಲ. ಅದಕ್ಕಾಗಿ ಇಂಥ ಪ್ರೋಗ್ರಾಮ್ಗಳು ಭಾಳ ಒಂದು ವಿನೂತನವಾದ ಪ್ರೋಗ್ರಾಮ್ಗಳು. ಇದರಿಂದ ಜನರಲ್ಲಿ ಅವೇರ್ನೆಸ್ ಬರಲಿ, ಅವರು ಕೂಡ ಒಂದು ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ. ಅಟ್ಲೀಸ್ಟ್ ತಮ್ಮ ಒಂದು ಮನೆಯ ಎಲ್ಲೇ ಒಂದು ಜಾಗ ಸಿಕ್ಕರೆ ಅಲ್ಲಿ ಗಿಡ ನೆಟ್ಟು ಅದನ್ನು ವಾತಾವರಣ ಒಂದು ಶುದ್ಧೀಕರಣ ಆಗಲಿ ಅಂಥೇಳಿ ಇಂಥ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವನ್ನ ನಾವು ಉಳಿಸಿಕೊಳ್ಳುವಂಥ ಜವಾಬ್ದಾರಿನೂ ಕೂಡ ನಮ್ಮಲ್ಲಿದೆ. ಇವತ್ತು ಮೈಸೂರು ಸುಂದರವಾಗಿದೆ, ಅದನ್ನು ನಾವು ಉಳಿಸಿ ಮುಂದಿನ ಮಕ್ಕಳಿಗೂ ಕೂಡ ಆ ಸುಂದರ ನಗರವನ್ನು ಬಿಟ್ಟು ಹೋಗ್ಬೇಕನ್ನುವಂಥ ಜವಾಬ್ದಾರಿಯನ್ನು ನಾವೆಲ್ಲರೂ ತಗೋಬೇಕು. ಯಾಕಂದರೆ ಇವತ್ತು ನೀವು ಬೆಂಗಳೂರು ಕೆಲವೊಂದು ಊರುಗಳನ್ನು ನೋಡಿದರೆ ಅಲ್ಲಿ ನೀವು ಹೋಗ್ಲಿಕ್ಕೆ ಆಗೋದಿಲ್ಲ. ನಾನು ಲಾಸ್ಟ್ ವೀಕ್ ಪಾಟ್ನಾಗೆ ಹೋಗಿದ್ದೆ. ಪಾಟ್ನಾದಿಂದ ಮುಂದೆ ಒಂದು ಊರು ಆರಾ ಅಂತ ಹೋಗಿದ್ದೆ. ಅಲ್ಲಿ ಜನಜೀವನ ನೋಡಿಬಿಟ್ರೆ ಮೈಸೂರಿಗೆ ಯಾವಾಗ ಹೋದೇನಪ್ಪ ಅಂಥೇಳಿ ಅನಿಸುವಂಥ ಪರಿಸ್ಥಿತಿ ಅಲ್ಲಿಯಾಗಿದೆ. ಅದು ಸ್ಥಳವು ಕೂಡ ಭಾರತ ದೇಶದಲ್ಲೇ ಇದೆ. ಒಂದು ರೋಡ್ ಸರಿಯಾಗಿಲ್ಲ, ಒಂದು ಒಳ್ಳೆಯ ಗಿಡಗಳನ್ನು ನೆಟ್ಟಿಲ್ಲ, ವಾತಾವರಣ ಮರುಭೂಮಿ ಥರ ಇದೆ. ಆ ರೀತಿ ನಮ್ಮ ನಗರನೂ ಆಗಬಾರ್ದು ಅನ್ನೋದು ನಮ್ಮೆಲ್ಲರ ಆದ್ಯತೆ ಇರಬೇಕು. ಅದೇ ರೀತಿಯಾಗಿ ಈ ಒಂದು ನಮ್ಮ ಜನಾಂಗಕ್ಕೆ, ನಾವು ಮುಂದಿನ ಜನಾಂಗಕ್ಕೆ ಅಟ್ಲೀಸ್ಟ್ ಏನೂ ಕೊಡಲಿಲ್ಲ ಅಂದರೂ ಉತ್ತಮವಾದ ಮಣ್ಣು, ಗಾಳಿ, ನೀರನ್ನು ಕೊಟ್ಟು ಹೋದರೆ ನಾವು ಇವತ್ತು ಜೀವನ ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ, ಇಲ್ಲಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಮತ್ತು ಉದ್ಘಾಟನೆ ನೆರವೇರಿಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಒಂದು ದಿವಸದ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಬೆಂಗಳೂರಿನ ಸಂಸೃಷ್ಟಿ ಟೆಕ್ನಾಲಜೀಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ TN ಗುರುಪ್ರಸಾದ್ ಅವರು ಮಾತನಾಡುತ್ತಾ, ನಮಸ್ಕಾರ. ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ನಾವು ಶುರು ಮಾಡಿದ್ದೆ ಈ ಪ್ರಕೃತಿ ಬಗ್ಗೆ ತುಂಬ ಆಸಕ್ತಿ ಇಟ್ಕೊಂಡು ಪ್ಯಾಷನ್ ಬೆಳೆಸ್ಕೊಂಡಿರೋ 4-5 ಜನ ವಿವಿಧ ಕ್ಷೇತ್ರಗಳಲ್ಲಿ ನುರಿತರಾಗಿರುವಂಥ ಎಲ್ಲ ತಜ್ಞರು ಸೇರಿಕೊಂಡು ಒಂದು ಸಂಸ್ಥೆ ಹುಟ್ಟಾಕಿದ್ವಿ ಆಲ್ಮೋಸ್ಟ್ ಒಂದು ದಶಕಗಳ ಹಿಂದೆ. ಈ ಸಂಸೃಷ್ಟಿ ಅನ್ನೋದನ್ನು ನಾವು ಹೆಸರಿಟ್ಟಿದ್ದು ಹೌ ಕ್ಲೋಸ್ಲಿ ನಾವು ಈ ಪ್ರಕೃತಿ ಜೊತೆಗೆ ಹೇಗೆ ಹೊಂದ್ಕೊಂಡು ಜೀವನ ನಡೆಸ್ತೀವಿ ಅನ್ನೋದು. ಸೊ ಈ ನಮ್ಮಲ್ಲಿ ಮೂಲ ಕಾರಣಗಳು ಈಗ ನಮ್ಮದು ಆಹಾರ, ಆರೋಗ್ಯ, ಸೌಂದರ್ಯ ಅಂತ ಈ 3 ಒಂದು ಇದನ್ನು ಇಟ್ಕೊಂಡು ನಾವು ಹೇಗೆ ಮಿನಿಮಲಿ ಪ್ರೊಸೆಸ್ಡ್ ಮತ್ತು ಆದಷ್ಟು ರಾಸಾಯನಿಕ ಮುಕ್ತವಾದ ಜೀವನವನ್ನು ನಡೆಸ್ಬೋದು ಅನ್ನೋ ಒಂದು ಸುತ್ತಲೂ ಒಂದು ದಿಕ್ಕಿನಲ್ಲೇ ವರ್ಕ್ ಮಾಡ್ತಾ ನಾವು ಸಾಕಷ್ಟು ಸಾಮಾಜಿಕ ಒಂದು ಸೋಷಿಯಲ್ ಇನೋವೇಷನ್ಸ್ ಅಂತಲೇ ಕರಿಬೋದು, ಆ ದೃಷ್ಟಿನಲ್ಲೇ ನಾವು ಕೆಲಸ ಮಾಡ್ತಾ ಬಂದ್ವಿ. ಸೊ ಈ ಇದರಲ್ಲಿ ನಮ್ಮದು ಪ್ರಮುಖವಾಗಿ ಆರೋಗ್ಯದ್ದು, ಇವಾಗ
ಒಂದು ಫ್ಲೋರ್ ಕ್ಲೀನರ್ ಇರ್ಬೋದು, ಸಾಕಷ್ಟು ಈ ಜೀವನ ಶೈಲಿಗಳನ್ನ ನಾವು ಬದಲಾಯಿಸ್ಕೊಳ್ಬೇಕು. ಇದರಿಂದನೇ ಸಾಕಷ್ಟು ನಮಗೆ ಕಾಯಿಲೆಗಳು ಈ ಥರದ್ದೆಲ್ಲ ಮಾರಾಟ ಆಗ್ತಾ ಇದೆ. ಈಗ ನಮ್ಮಲ್ಲಿ ಪ್ರಕೃತಿ ದತ್ತವಾಗಿ ಹಿಂದಿನ ಪದ್ಧತಿಗಳಿಂದ ನಾವು ಸಾಕಷ್ಟು ಡಿವಿಯೇಟು ಆಗಿದ್ದೀವಿ. ಅದರಿಂದನೂ ಇದು ತುಂಬ ಇದೆ. ನಮ್ಮ ಒಂದು ಏನು ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಅಥವಾ ನಮ್ಮದೇನು ಪ್ರಾಚೀನ ಪದ್ಧತಿಗಳೇನಿತ್ತೋ ಅದರಲ್ಲಿ ನಮ್ಮ ಈವನ್ ಮೊನ್ನೆ ಯಾವುದೋ ಒಂದು ಇದರಲ್ಲೂ ಸಭೆನಲ್ಲೂ ಹೇಳ್ತಾ ಇದ್ರು, ಈ ಕಾರ್ಬನ್ ಸೀಕ್ವೆಸ್ಟೇಷನ್ ಎಲ್ಲ ನಮ್ಮ ಜೀವನ ಶೈಲಿನಲ್ಲೇ ಬಂದ್ಬಿಟ್ಟಿದೆ ಅಂತ. ಆದಷ್ಟು ಅದರಲ್ಲೇ ಎಲ್ಲ ಎಷ್ಟೊಂದು ನಾವು ಕಮ್ಮಿ ಮಾಡ್ಬೋದು. ಪ್ರಕೃತಿಗಿನ ಜೊತೆಗೆ ಹೊಂದ್ಕೊಂಡು ಹೋಗುವಂಥದ್ದು, ಆರಾಧಿಸೋ ಅಂಥದ್ದು ನಮ್ಮದ ಒಂದು ಪರಂಪರೆಯಲ್ಲೇ ಬಂದಿರೋದು. ಸೊ ಹಾಗಾಗಿ ಈ ಒಂದು ಸುತ್ತಮುತ್ತ ಎಲ್ಲ ಜನಗಳನ್ನ ಒಂದು ನಾವು ಅವ್ರಿಗೆ ಆ ಪ್ರಾಕ್ಟೀಸ್ ಚೇಂಜ್, ಹ್ಯಾಬಿಟ್ ಚೇಂಜ್ ಮಾಡೋದು, ಆ ಥರದಲ್ಲಿ ಒಂದು ನಮ್ಮದು ಸಂಸ್ಥೆ ಕೆಲಸ ಮಾಡೋ ಒಂದು ಪ್ರಯತ್ನ ಪಡ್ತಾ ಇದ್ವಿ. ಸೊ ಇದರಲ್ಲಿ ಮೂಲವಾಗಿ ನಾವು ಆರೋಗ್ಯದ್ದು ಆಯುರ್ವೇದ ಬೇಸ್ಡ್ ಸಿಸ್ಟಮ್ಸಲ್ಲಿ ಶ್ರೀ ಶಾರದಾ ಆಯುರ್ವೇದ ಅಂತ ಒಂದು ಸಂಸ್ಥೆ, ನಮ್ಮದೇ ಒಂದು ಸಂಸ್ಥೆ. ಅದು ಮೂಲತಃ ಈ ಸಾಕಷ್ಟು ಕಾಮನ್ ಡಿಸೀಸಸ್ ಇವಕ್ಕೆಲ್ಲ ಈ ಮೇಯ್ನ್ ನಮ್ಮ ಹೆರ್ಬಲ್ ಏನು ರೆಸ್ಟೋರೇಟಿವ್ಸು, ಈ ಪ್ರಕೃತಿ ದತ್ತವಾಗಿ ಆಯುರ್ವೇದ ಏನು ಹೇಳಿದ್ಯೋ ಗಿಡಮೂಲಿಕೆಗಳಿಂದ, ಆಮೇಲೆ ಆಹಾರನೇ ನಮ್ಮ ಸಿಸ್ಟಮ್ಮೇ ಹೇಳಿದ್ದು, ನಿಮ್ಮ ಅಡುಗೆ ಮನೆಯೇ ನಿಮ್ಮ ಆರೋಗ್ಯ ಅಂತ. ಈಗ ವೆಸ್ಟರ್ನವರೆಲ್ಲ ಒಂದು ಕಾಲ ಹಿಂದೆ ಈ ಕೋವಿಡ್ ಮುಂಚೆ ಅಂತೂ ಅಡುಗೆ ಮನೆಯೇ ಬೇಡ ಅನ್ನೋ ಥರ ಪರಿಸ್ಥಿತಿ ಬಂದಿತ್ತು. ಬಟ್ ಆ ಒಂದು ಇದರಿಂದ ಸಾಕಷ್ಟು ಕಾಯಿಲೆಗಳು ಹೆಚ್ಚಾಗ್ತವೆ. ಎಷ್ಟೋ ಒಂದು ಸ್ಟಡೀಸ್ ಹೇಳ್ತು, ಕೋವಿಡ್ನಲ್ಲಿ ಬೇರೆ ಹೊರಗಡೆ ಇದೆಲ್ಲ ಕಮ್ಮಿ ಆದಾಗ ಮನೇಲಿ ಮಾಡ್ಕೊಂಡು ತಿಂದಾಗ ಎಷ್ಟೋ ಕಾಯಿಲೆಗಳು, ಪೇಷಂಟ್ಗಳು ಇದನ್ನು ಕಮ್ಮಿ ಆಗಿದೆ. ಸೊ ಮೂಲತಃ ಆಹಾರನೇ, ಆಹಾರ ಎಲ್ಲಿಂದ ಬರುತ್ತೆ? ಒಳ್ಳೆ ಕೃಷಿಯಿಂದ. ಸೊ ಕೃಷಿ, ಹೀಗೆ ನಾವು ಈ ಸುತ್ತಮುತ್ತಲು ಇದರಲ್ಲಿ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮದೇ ಆದ ಒಂದು ಶ್ರೀ ಸಚ್ಚಿದಾನಂದ ಪ್ರತಿಷ್ಠಾನ ಅಂತ ಒಂದು ಟ್ರಸ್ಟು ಇದೆ. ಅದರಲ್ಲಿ ಎಜುಕೇಷನ್ ಪ್ರೋಗ್ರಾಮ್ಸ್, ವುಮೆನ್ ಎಂಪವರ್ಮೆಂಟು ಮತ್ತು ನಮ್ಮ ರೈತರಿಗೆ ನಮ್ಮ ಪದ್ಧತಿಗಳು ಹೇಳ್ಕೊಡೋದು, ಅದರ ಪೂರಕವಾದ ಇದನ್ನೇ ಉಪಯೋಗಿಸಿ ಅವ್ರಿಗೂ ತೊಂದರೆ ಆಗ್ದಂಗೆ ಇಳುವರಿನೂ ಕಾಪಾಡಿಕೊಂಡು ಮಾಡೆಲ್ ಥರನೂ ಮಾಡಿದ್ದೀವಿ. 1 ಏಕರ್ ಮಾಡೆಲ್ ಪ್ಲಾಟ್ ಥರ ಅದೆಲ್ಲ ಸಾಕಷ್ಟು ಸುತ್ತಮುತ್ತಲು ಮಾಡೋದು ಪ್ರಯತ್ನದಲ್ಲಿದ್ದೀವಿ. ಈಗ ನಮ್ಮ ಪ್ರಕಾಶ್ ಸರ್ ಅವ್ರು ಇದರಲ್ಲೂ ಒಂದು ಆ ಥರದ್ದೊಂದು ಮಾಡೆಲ್ ಪ್ಲಾಟ್ ಮಾಡೋ ಒಂದು ಯೋಜನೆ ಶುರುವಾಗಿದೆ, ಅಲ್ಲೋ ಮಾಡ್ತಾಯಿದ್ದೀವಿ. ಸೊ ಈ ಆ್ಯಕ್ಟಿವಿಟೀಸು, ಆಮೇಲೆ ಗಿಡಗಳದು ಅಷ್ಟೇ ನಮ್ಮ ಶಾಸ್ತ್ರದಲ್ಲಿ ಸಾಕಷ್ಟಿದೆ. ಒಂದೊಂದು ಕಾಯಿಲೆಗೂ ಒಂದೊಂದು ಗಿಡಗಳು ಸುತ್ತಲೂ ಕೂತ್ಕೊಂಡ್ರೆ ಗಾಳಿ ಕುಡಿದ್ರೆ ಎಷ್ಟೋ ನಿಮ್ಗೆ ರಿಲೀಫ್ ಸಿಗುತ್ತೆ ಅನ್ನೋದಿದೆ. ಆ ಒಂದು ನಿಟ್ಟಲ್ಲೂ ನಾವು ಆ ಶಾಸ್ತ್ರದ್ದೇ ಕೆಲವು ವನಗಳು ಅವನ್ನೆಲ್ಲ ಸಣ್ಣ ಸಣ್ಣ ಕಾಂಪ್ಯಾಕ್ಟಾಗಿ, ಇವಾಗ ನಿಮ್ಗೆ ಡೈಜೆಸ್ಟಿವ್ ಡಿಸಾರ್ಡರ್ ಅಥವಾ ಈಗ ಇದು ಅದ್ರ ಬಗ್ಗೆ ಏನಾದ್ರು ತೊಂದರೆ ಇದ್ದರೆ ಆ ಸುತ್ತಲೂ ಗಿಡಗಳು, ಬಳ್ಳಿಗಳು ಉಪಯೋಗಿಸೋದು, ಅದರ ಗಾಳಿ ಸೇವನೆ ಮಾಡೋದ್ರಿಂದ ಎಷ್ಟೋ ನರಗಳಿಗೆ ಸಂಬಂಧಪಟ್ಟಿದ್ದು ಈ ಥರದ್ದು ಒಂದೊಂದು ಹಂತಕ್ಕೆ ತುಂಬ ಹೋಗ್ತಾ ಹೋಗ್ತಾ ಸಾಕಷ್ಟು ವಿಶೇಷತೆಗಳು, ಸಾಕಷ್ಟು ಪ್ರಕೃತಿನಲ್ಲಿ ಎಲ್ಲದಕ್ಕೂ ಉತ್ತರ ಇದೆ. ನಾವು ಅದನ್ನು ಗುರುತಿಸ್ಕೊಂಡು ಅದನ್ನು ಅಳವಡಿಸ್ಕೊಳ್ಳೋದು ಒಂದು ಮುಖ್ಯವಾದ್ದು. ಈಗ ಒಂದು ಫ್ಲೋರ್ ಕ್ಲೀನರ್ ಉಪಯೋಗಿಸೋದೆ ನಮಗೆ ಕೆರೆಗಳು ಹಾಳಾಗ್ತಿದೆ. ಅದರಿಂದ PCOS, PCOD ಅನ್ನೋದು ಅದೊಂದು ಭೂತದ ಥರ ಕಾಡ್ತಾ ಇದೆ ಈಗಂತೂ ಎಲ್ರಿಗೂ. ಸಂತಾನಹೀನತೆ ಈ ಥರದ್ದೆಲ್ಲ ಇದು ಒಂದು ಕಾರಣ. ಮುಖ್ಯವಾಗಿ ಕೆಮಿಕಲ್ ಬೇಸ್ಡು ಫ್ಲೋರ್ ಕ್ಲೀನರು ಈ ಥರದ್ದೆಲ್ಲ ಸಾಕಷ್ಟು ಇಂಥವೆಲ್ಲ ಇದೆ. ನಮ್ಮಲ್ಲಿ ಒಂದು ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಜೀವನದಲ್ಲಿ ಇಂಥವಕ್ಕೆಲ್ಲ ನಾವು ತಡೆಗಟ್ಬೋದು. ಆಮೇಲೆ ಪ್ರಿವೆಂಟಿವ್ ಆಸ್ಪೆಕ್ಟೇ ನಮ್ಮಲ್ಲಿ ಜಾಸ್ತಿ ಇದೆ. ನೀವು ರೋಗ ಬರ್ಸ್ಕೊಳ್ಳೋಕೆ ಮುಂಚೆನೇ ನೀವು ಬರೀ ಸುಮ್ಮನೆ ರೋಗ ಇಲ್ಲದೇ ಇರೋದು ಆರೋಗ್ಯ ಅಲ್ಲ, ಅದಕ್ಕೆ ತಡೆಗಟ್ಕೊಂಡು ನೀವು ಶಕ್ತಿಯುತವಾಗಿರೋದೇ ಆರೋಗ್ಯ ಅಂತ ಆಯುರ್ವೇದ ಹೇಳ್ತಾ ಬಂದಿದೆ ತುಂಬ ವರ್ಷಗಳಿಂದ. ಈ ನಿಟ್ಟಿನಲ್ಲಿ ಆಹಾರ, ಆರೋಗ್ಯ, ಸೌಂದರ್ಯ ಇದು ಸುತ್ತಮುತ್ತಲೇ ನಾವು ಸಾಕಷ್ಟು ರಿಸರ್ಚ್ ಬೇಸ್ಡ್ ಅಂದರೆ ಬ್ಲೆಂಡಿಂಗ್ ಇನೋವೇಷನ್ ವಿತ್ ಅವರ್ ಟ್ರೆಡಿಷನ್ ಅಂತ ಆ ಒಂದು ಘೋಷವಾಕ್ಯದಲ್ಲೇ ನಾವು ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಕೇಶವಮೂರ್ತಿಗಳನ್ನ ಭೇಟಿ ಮಾಡಿದಾಗ ನಮಗೂ ಒಂದು ಸದಾವಕಾಶ ಒದಗಿಸ್ಕೊಟ್ರು. ಸೊ ನಾವು ಈ ಥರ ಕಾರ್ಯಕ್ರಮಗಳನ್ನು ನಾವು ಸಕ್ರಿಯವಾಗಿ ಪಾಲ್ಗೊಳ್ತೀವಿ ಸರ್ ಏನಿದ್ರು. ಆದರೆ ನಮ್ಮ ಹಂಚಿನಮನಿ ಸರ್ ಹೇಳ್ದಾಗೆ ನಾವು ಹಾಕೋದು ದೊಡ್ಡದಲ್ಲ, 1000-2000 ಅಂತ ಹಾಕ್ಬಿಟ್ಟು ಎಲ್ಲ ಕಡೆ ಫೋಟೋ ಹಾಕ್ಕೊಳ್ತೀವಿ. ಆಮೇಲೆ ನೆಕ್ಸ್ಟ್ 15 ದಿನ ತಿಂಗಳಾದ್ಮೇಲೆ ಅದು ಏನಾಯಿತು ಅನ್ನೋದು ನೋಡೋರು ಬೇಕು. ಸೊ ನಾನು ಮೊದಲು ಕೇಶವಮೂರ್ತಿ ಸರ್ಗೆ ಹೇಳಿದೆ, ಸರ್ ನಾವು ಮೇಂಟೈನ್ ಮಾಡ್ತೀವಿ ಸರ್, ಯಾರು ಮಾಡಲಿ, ನಾವು ಒಂದು 6 ತಿಂಗಳು, ವರ್ಷ ಆ ಥರ ಮುಂದುವರ್ಸ್ಕೊಂಡು ನಾವು ಮೇಂಟೈನ್ ಮಾಡೋಕ್ಕೆ ಮಾಡ್ತೀವಿ. ಯಾಕಂದರೆ ಎಲ್ಲ ಕಡೆ ಇದೊಂದು ಇದಾಗ್ಬಿಟ್ಟಿದೆ. ನಾವು ವಾಲ್ಯೂಮು ಆ ರೇಸ್ಗೆ ಹೋದಾಗ ಅದ್ರಲ್ಲಿ ಎಷ್ಟು ಉಳಿತು ಎಷ್ಟಾಯಿತು ಅನ್ನೋದೇ ಲೆಕ್ಕ ಸಿಕ್ಕಲ್ಲ. ಹಾಗಾಗಿ ನಾವು 10 ಹಾಕಿದ್ರೂ ಅದನ್ನಾರು ಉಳಿಸ್ಕೊಂಡು ಅದನ್ನು ಕಾಪಾಡ್ಕೊಂಡು ಬರೋದೇ ಒಂದು ದೊಡ್ಡ ಕರ್ತವ್ಯ ಇದಾಗುತ್ತೆ.
ಈ ನಿಟ್ಟಿನಲ್ಲಿ ನಮ್ಮದು ಈವನ್ ಎಜುಕೇಷನ್ನು ಈ ಥರದ್ದು ಕಾರ್ಯಕ್ರಮ ನಮ್ಮದು ಅಂಗಸಂಸ್ಥೆ ಪ್ರತಿಷ್ಠಾನ ಟ್ರಸ್ಟ್ ಇದೆ, ಅಲ್ಲಿಂದನೂ ಉಪಯೋಗಿಸ್ಕೊಳ್ಬೋದು. ಸೊ ಈ ನಿಟ್ಟಿನಲ್ಲಿ ನಾವು ವ್ಯಾಲ್ಯೂ ಅಡಿಷನ್ನು ರೈತರಿಗೆ ಅಥವಾ ರೈತರ ಬೆಳೆಗಳಿಗೆ ಒಂದು ವ್ಯಾಲ್ಯೂ ಅಡಿಷನ್ ಮಾಡೋದು, ಈ ಥರದ್ದೆಲ್ಲ ಸಾಕಷ್ಟು ಅಡ್ವಾನ್ಸ್ ಟೆಕ್ನಾಲಜೀಸು ನಮ್ಮ 5 ಜನ ಡೈರೆಕ್ಟರ್ಗಳಿದ್ದೀವಿ. ಅದರಲ್ಲಿ ಹೇಳ್ದಂಗೆ ಎಲ್ಲರಿಗೂ ಆ ಪರಿಣಿತಿ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವೆಲ್ರಿಗೂ ಅವಕಾಶಗಳು ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನನ್ನ ಅವಕಾಶ ಕೊಟ್ಟಿದ್ದ ಧನ್ಯವಾದಗಳನ್ನು ತಿಳಿಸ್ತಾ ಒಂದು 2 ಮಾತುಗಳು ಮುಗಿಸ್ತೀನಿ. ನಮಸ್ಕಾರ. ಮತ್ತೋರ್ವ ಅತಿಥಿಗಳಾದ ಮೈಸೂರಿನ ಮಸ್ಟೇಟ್ ಮಶ್ರೂಮ್ಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಎನ್.ಎಂ. ನಂದೀಶ್ ಕುಮಾರ್ ಅವರು ತಮ್ಮ ಭಾಷಣದಲ್ಲಿ ನಮಸ್ಕಾರ. ಒಂದು ಮರ ನೆಡೋದಕ್ಕೆ ಅತ್ಯುತ್ತಮ ಸಮಯ 20 ವರ್ಷದ ಹಿಂದೆ, ಅದರ ನೆಕ್ಸ್ಟು ಸೆಕೆಂಡ್ ಚಾನ್ಸ್ ಇಂದು ಅಂತ ಹೇಳ್ತಾರೆ. ಈ ಮಾತು ಭಾಳ ಅರ್ಥಪೂರ್ಣವಾಗಿದೆ. ಈ ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ನನ್ನ ಮುಖ್ಯ ಅತಿಥಿಯಾಗಿ ಆಹ್ವಾನ ಮಾಡಿದ ಸಂಘಟಕರಿಗೆ ನನ್ನ ಧನ್ಯವಾದಗಳು. ಕರ್ನಾಟಕದ ಸಾಲು ಮರದ ತಿಮ್ಮಕ್ಕ, ತುಳಸಿಗೌಡ, ಅಸ್ಸಾಂನ ಜಾಧವ್, ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಜಾಧವ್ ಪನೆಂಗ್ ಅವರು ತಮ್ಮ ಜೀವನವನ್ನೇ ಗಿಡ ನೆಟ್ಟು ಗಿಡನ ಮರ ಮಾಡಿ ಫಾರೆಸ್ಟ್ ಮಾಡೋದಕ್ಕೆ ಸಮರ್ಪಿಸ್ಕೊಂಡಿದ್ದಾರೆ. ಅವರ ಜೀವನ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿದಾಯಕ. ಈ ಆದರ್ಶವನ್ನು ಮುಂದೆ ಇಟ್ಕೊಂಡು ನಾವು ಪಾಲಿಸ್ಕೊಂಡು ಈ ಆದರ್ಶವನ್ನು ಅಳವಡಿಸ್ಕೊಂಡು ನಾವೆಲ್ಲರೂ ಇಲ್ಲಿ ನೆರೆದಿರುವ ಎಲ್ಲರೂ ಕನಿಷ್ಠ ಇವತ್ತು ಒಂದು ಗಿಡನ ನೆಟ್ಟು ಆ ಗಿಡನ ಮರವಾಗಿ ಬೆಳೆಸೋಣ. ಒಂದು ಮರ ಸಾವಿರಾರು ಜೀವಿಗಳಿಗೆ ಆಶ್ರಯ ಕೊಡುತ್ತೆ, ನಮಗೆ ಆಮ್ಲಜನಕ ಕೊಡುತ್ತೆ. ಇದು ಸಾಮಾನ್ಯವಾದ ಪ್ರೋಗ್ರಾಮ್ ಅಲ್ಲ. ಇದು ಇಲ್ಲಿ ಯಾರು ದುಡ್ಡು ಕಾಸು ಮಾಡೋದಕ್ಕೆ ಹೇಗೆ ನಮ್ಮ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಅಂತ ಬಂದಿಲ್ಲ. ಇಲ್ಲಿ ಬಂದಿರೋದು ನಮ್ಮ ಪ್ರಪಂಚ ಇಂದಲ್ಲ, ನಾಳೆ ಅಲ್ಲ, ನಾಳಿದ್ದು ಆಚೆ ನಾಳಿದ್ದು ಸಾವಿರಾರು ವರ್ಷ ಚೆನ್ನಾಗಿರಲಿ. ನಮ್ಮ ಮಕ್ಕಳು, ಮುಂದಿನ ಜನ್ರೇಷನ್ ಏನಿದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನೀವು ಎಲ್ಲ ನಿಮ್ಮ ಭಾಳ ಪ್ರೆಷಿಯಸ್ ಸಮಯ ತಗೊಂಡು ಇಲ್ಲಿಗೆ ಬಂದಿದ್ದೀರಾ. ನೀವೆಲ್ಲ ಬೇರೆ ಕಡೆ ಇರ್ಬೋದಾಯಿತು, ಬೇರೆ ಕೆಲಸ ಮಾಡ್ಕೋಬೋದಾಯಿತು. ಇಷ್ಟು ಒಳ್ಳೆಯ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಪರಿಸರ ಉಳಿಸಿದ್ರೆ ನಮ್ಮನ್ನ ಪರಿಸರ ಉಳಿಸುತ್ತೆ ಅಂತ ಹೇಳಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ನನ್ನ ವಂದನೆಗಳನ್ನು ಸಲ್ಲಿಸ್ತೀನಿ. ಜೈ ಹಿಂದ್. ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಕೃಷಿಕರಾದ ಡಿ.ಟಿ. ಪ್ರಕಾಶ್ ಅವರು ಮಾತನಾಡುತ್ತಾ, ನಾವೆಲ್ಲ ಇವತ್ತು ಈ ಕಾರ್ಯಕ್ರಮದಲ್ಲಿ ಯಾಕೆ ಭಾಗಿಯಾಗ್ತಾ ಇದ್ದೀವಿ ಹೇಳಿ? ಎಲ್ಲೋ ನಮಗೊಂದು ತುಡಿತಾ ಇದೆ, ನಮ್ಮ ಪರಿಸರ ನಾಶನವಾಗ್ತಾ ಇದೆ, ನಮ್ಮ ಪರಿಸರ ಹಾಳಾಗ್ತಾ ಇದೆ. ಇದನ್ನು ಹೀಗೆ ಬಿಟ್ಟರೆ ನಮ್ಮ ಮುಂದಿನ ಪೀಳಿಗೆಗೆ ಭಾಳ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಒಂದು ಸಣ್ಣ ತುಡಿತ ಎಲ್ಲೋ ನಮ್ಮಲ್ಲಿದೆ. ಹಾಗಾಗಿ ಬೇರೆ ಬೇರೆ ಕೆಲಸಗಳಿದ್ರೂ ಅದನ್ನು ಬಿಟ್ಟು ಇವತ್ತು ಇಲ್ಲಿ ಬಂದು ಭಾಗವಹಿಸ್ತಾ ಇದ್ದೀವಿ. ನನ್ನ ಇಲ್ಲಿ ಪ್ರಗತಿಪರ ರೈತ ಅಂತ ಹೇಳಿದ್ರು. ಅಂದರೆ ಈಗ ನಾನು ಪ್ರಗತಿಪರ ರೈತ ಅಲ್ಲದೇ ಇದ್ರೂ ಹಿಂದೆ ಆಗಿರಲಿಲ್ಲ, ಈಗ ಆಗಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಇವರನ್ನೆಲ್ಲ ನೋಡಿ ನಮ್ಮ ಗುರುಪ್ರಸಾದ್ ಅವರು ಆಯುರ್ವೇದ ಒಂದು ಕಂಪ್ನಿ ಇದೆ ಅವ್ರದ್ದು, ಜೊತೆಗೆ ಸಾವಯವ ವ್ಯವಸಾಯದಲ್ಲಿ ಕೂಡ ಅವರು ತುಂಬ ಟ್ರೈನಿಂಗ್ ಕೊಡ್ತಾರೆ. ಹಾಗಾಗಿ ನಮ್ಮ ನಂದೀಶ್ ಅವರಿದ್ದಾರೆ, ಅವ್ರ ಬಗ್ಗೆ ಕೇಳ್ತಾ ಇದ್ದೆ. ಬಹಳ ಒಂದು 20 ಕೋಟಿಯಷ್ಟು ಹಣವನ್ನು ಇನ್ವೆಸ್ಟ್ ಮಾಡಿ ಮಸ್ಟ್ ಈಟ್ ಮಶ್ರೂಮ್ಸ್ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ ಮಾಡಿದ್ದಾರೆ. ಅಂದರೆ ಅದಕ್ಕೆ ಅಷ್ಟು ಡಿಮ್ಯಾಂಡ್ ಇದ್ರೂ ಅದನ್ನು 1 ನಿಮಿಷ 1 ಸೆಕೆಂಡ್ ಹೆಚ್ಚು ಕಡಿಮೆ ಆದ್ರೂ 1 ಡಿಗ್ರಿ ಹೆಚ್ಚು ಕಡಿಮೆ ಆದ್ರೂ ಇಡೀ ಬ್ಯಾಚೇ ಹೊರಟೋಗುತ್ತಂತೆ. ಅದನ್ನು ಅವರು ಅಷ್ಟು 24/7 ಮಾನಿಟರ್ ಮಾಡಿದ್ರೇ ಅದರಲ್ಲಿ ಯಶಸ್ವಿ ಆಗೋಕ್ಕೆ ಸಾಧ್ಯ, ಇಲ್ಲದ್ರೆ ಬಹಳ ಕಷ್ಟ ಇದೆ. ಜೊತೆಗೆ ಅಲ್ಲಿ ಅವರು ಸಾವಯವ ಗೊಬ್ಬರನ ಕೂಡ ಮಾಡ್ತಾ ಇದ್ದಾರೆ ಅದೇ ಕಂಪ್ನಿಲಿ, ಮಾಡಿಬಿಟ್ಟು ಅಟ್ ಕಾಸ್ಟ್ ಕೊಡ್ತಾ ಇದ್ದಾರೆ. ಭಾಳ ಆಶ್ಚರ್ಯ ಆಯಿತು ನನಗೆ ಕೇಳಿ. ಬೇರೆಯವರು ಇವಾಗ ಅವರಿಂದ ತೊಗೊಂಡು ನಮ್ಮ ಗೌರ್ಮೆಂಟೇ ನಮ್ಮ ರೈತರಿಗೆ ಕೊಡಬೇಕಾದ್ರೆ ಒಂದು ಮೂಟೆಗೆ 25-30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇವರು 7 ರೂಪಾಯಿಗೆ ಕೊಡ್ತಾ ಇದ್ದಾರಂತೆ. ಅದು ಭಾಳ ದೊಡ್ಡ ಶ್ಲಾಘನೀಯ ಕೆಲಸ ಅವ್ರು ಮಾಡ್ತಾ ಇರೋದು. ಯಾಕೆಂತಂದರೆ ನಾವು ಸಾಯಿಲನ್ನು ಎನ್ರಿಚ್ ಮಾಡಬೇಕು. ಏನು ನಮ್ಮ ಮದರ್ ಅರ್ತ್ ಇದೆ ಅದನ್ನು ನಾವು ಕಾಪಾಡ್ಕೊಳ್ದೆ ಹೋದರೆ ಬರೀ ಕೆಮಿಕಲ್ ಫರ್ಟಿಲೈಸರ್ಸು ಔಷಧಿಗಳು, ಪೆಸ್ಟಿಸೈಡ್ಸ್ ಅವುಗಳನ್ನು ಹಾಕಿ ಮಾಡ್ತಾ ಇದ್ದರೆ ಒಂದು 10-6 ವರ್ಷಗಳಲ್ಲಿ ಹಾಳಾಗ್ಬಿಡುತ್ತೆ, ಏನು ಸತ್ವನೇ ಇರೋದಿಲ್ಲ. ಹಾಗಾಗಿ ಅವಾಗ ಅದರಲ್ಲಿ ಏನು ಬೆಳೆಯೋಕ್ಕೆ ಸಾಧ್ಯವಾಗೋದಿಲ್ಲ. ಇದನ್ನು ಹೋಗಲಾಡಿಸ್ಬೇಕು ಅಂತಂದರೆ ಇಂಥವ್ರ ಜೊತೆ ಕೈ ಜೋಡಿಸಿ ನಾವು ಅದಕ್ಕೆ ತೊಡಗಿಸ್ಕೊಳ್ಬೇಕು. ಮೊದಲನೇದಾಗಿ ಇದನ್ನು ಹೇಗೆ ಸಾಧ್ಯ ಅಂದರೆ ನಾವು ಅದರಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಆಗದೇ ಇದ್ದರೆ ಆ ಕೆಲಸ ಮಾಡೋದು ಯಾರು ಮಾಡ್ತಾ ಇದ್ದಾರೋ ಅವ್ರಿಗೆ ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡಿ ನಾವು ಅದನ್ನು ಯಶಸ್ವಿ ಆಗೋಕ್ಕೆ ಸಹಾಯ ಮಾಡಬೇಕು. ನಾನು ಇವ್ರ ಜೊತೆ ಎಲ್ಲ ಸೇರಿದ ಮೇಲೆ ನಾನು ಯಾಕೆ ಈ ಒಂದು ಸಾವಯವ ಕೃಷಿಗೆ ಪ್ರಯತ್ನ ಮಾಡಬಾರ್ದು? ನಮ್ದು ಹೇಗಿದ್ರು ಜಮೀನಿದೆ, ಬೇಸಿಕಲಿ ಅದನ್ನು ಲ್ಯಾಂಡ್ ಡೆವಲಪ್ಮೆಂಟ್ ಕೊಟ್ಬಿಟ್ಟು ಎಲ್ಲ ಬರೀ ಲೇಔಟ್ ಮಾಡೋದ್ರ ಬದಲು
ಒಂದಷ್ಟು ಜಾಗನ ಇದಕ್ಕೆ ಮೀಸಲಿಡೋಣ ಅಂತ ಹೇಳ್ಬಿಟ್ಟು ಒಂದು ಮನಸ್ಸು ಮಾಡಿದ್ದೀನಿ. ಅದೊಂದು ಈಗ ಸುಮಾರು ಒಂದು 10 ವರ್ಷದಿಂದನೂ ಜಮೀನಿದ್ರು ಅಲ್ಲೇನಾದರೂ ಮಾಡೋಣ ಅನ್ನೋ ಒಂದು ಬಯಕೆ ಇದೆ. ನಮ್ಮಲ್ಲೆಲ್ಲ ಇದೆ, ಟ್ರ್ಯಾಕ್ಟರ್ ಇದೆ, ಕಲ್ಟಿವೇಟರ್ ಇದೆ, ಟಿಲ್ಲರ್ ಇದೆ, ವೀಡ್ ಕಟ್ಟರ್ ಇದೆ, ಎಲ್ಲ ಇದೆ. ಅದನ್ನು ಉಪಯೋಗಿಸೋರಿಲ್ಲ. ಹಾಗಾಗಿ ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಇದರಲ್ಲೇನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದೆ. ಈಗ ಇವ್ರ ಜೊತೆಗೆ ಬಂದಿದ್ದೀನಿ. ಅವರ ಮಾರ್ಗದರ್ಶನದಲ್ಲಿ ಸಾವಯವ ಬೇಸಾಯ ಶುರು ಮಾಡಿ ಏನೋ ಒಂದು ನನ್ನ ಕೈಗೆ ಆದಷ್ಟು ಕಿಂಚ ತೊಡಗಿಸ್ಕೊಂಡು ಸಹಾಯ ಮಾಡೋಣ ಅನ್ನೋ ಒಂದಿದೆ. ಅದಕ್ಕೆ ನಿಮ್ಮೆಲ್ಲರದು ಸಪೋರ್ಟ್ ಬೇಕು. ಮತ್ತು ಹೀಗಾಗಿ ಇದೇ 27ನೇ ತಾರೀಕು ಇದೇ ತಿಂಗಳು ನಮ್ಮ ಜಮೀನಿನಲ್ಲೇ ಬಾನುಲಿ ಬೆಳಗು ಅನ್ನುವ ಆಕಾಶವಾಣಿಯವರ ಕಾರ್ಯಕ್ರಮ ಒಂದು ಇದೆ. ಅದನ್ನು ಅಲ್ಲೇ ನಡೆಸ್ತಾ ಇದ್ದೀವಿ. ಅವತ್ತಿನ ದಿವಸ ಸುಮಾರು 106 ಜನ ಸಾವಯವ ರೈತರು ಬರ್ತಾರೆ. ಅವ್ರ ಪ್ರಾಡಕ್ಟ್ಗಳನ್ನು ಡಿಸ್ಪ್ಲೇ ಮಾಡಿರ್ತಾರೆ. ಹಾಗೆ ಈ ಆಯುರ್ವೇದದವರು ಅವರು ಎಲ್ಲ ಬರ್ತಾರೆ. ನೀವುಗಳು ಎಲ್ಲ ಭಾಗವಹಿಸಿ ಇದ್ರ ಬಗ್ಗೆ ಹೆಚ್ಚು ಅವೇರ್ನೆಸ್ಸು ನಾವು ಮೊದಲು ತಗೊಂಡು ನಮ್ಮ ಸಂಬಂಧಪಟ್ಟವ್ರಿಗೆ, ನಮ್ಮ ಜೊತೆಯಲ್ಲಿರೋರಿಗೆ ಅದನ್ನು ಅವೇರ್ನೆಸ್ ಕೊಟ್ಟು ನಮ್ಮ ಏನು ಈ ಮದರ್ ಅರ್ತ್ ಇದೆ ಅದನ್ನು ಹೆಚ್ಚು ವಾಸಕ್ಕೆ ಯೋಗ್ಯವಾಗೋ ರೀತಿಯಲ್ಲಿ ಮಾಡೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡೋಣ. ನಿಮ್ಮೆಲ್ಲರದು ಸಹಕಾರ ಇದು ಕೋರ್ತಾ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟ ಆಕಾಶವಾಣಿಯವ್ರಿಗೂ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಇದೇ ಸಂದರ್ಭದಲ್ಲಿ ಪರಿಸರ ಪ್ರೇಮಿಗಳಾದ ಜಯಶಂಕರ್ ಅವರು ಸ್ವಯಂ ಪ್ರೇರಿತರಾಗಿ ಬಟ್ಟೆ ಬ್ಯಾಗ್ಗಳನ್ನು ವಿತರಿಸಿದರು. ಜಯಶಂಕರ್ ಅವರು ಮಾತನಾಡುತ್ತಾ, ಭೂಮಿ ಕೆಡ್ತಾ ಇದೆ, ರಾಸಾಯನಿಕ ಆಗ್ತಾ ಇದ್ರೆ ಕೆಡ್ತಾ ಇದೆ. ನಿಜವಾಗ್ಲೂ ಕೆಡ್ತಾ ಇರೋದು ಪ್ಲಾಸ್ಟಿಕ್ಕಿಂದ. ಅದೊಂದು ದಯವಿಟ್ಟು ಎಲ್ಲ ಅರ್ಥ ಮಾಡ್ಕೊಳ್ಳಿ. ಬ್ಯಾಗನ್ನು ಯಾಕೆ ಕೊಡ್ತೀವಿ? ಇಲ್ಲೆಲ್ಲರೂ ನಮ್ಮ ಜನ ಬಂದಿದ್ದಾರೆ, ನೇರವಾಗಿ ಹೇಳಿ ನೀವು, ನಾನು ಬ್ಯಾಗ್ ಬಳಸ್ತಾ ಇದ್ದೀನಿ ಅಂತ ಹೇಳಿ ಯಾರಾದ್ರು ಹೇಳಿಬೇಕು. ನಾನು ತೊಗೊಂಡೋಗ್ತೀನಿ ಸರ್, ಬ್ಯಾಗ್ ಆಚೆ ಹೋಗ್ತೀನಿ. ಯಾಕೆ ನಾವು ಯಾರು ಪ್ಲಾಸ್ಟಿಕನ್ನು ಬಳಸಲ್ವೋ ಅವ್ರು ನಿಜವಾದ ಪರಿಸರ ಪ್ರೇಮಿ ನಾನು ಅಂದ್ಕೊಂಡಿರೋದು. ಇದು ಪ್ಲಾಸ್ಟಿಕನ್ನು ಬಳಸಿ ಬಿಸಾಕಿ ಭೂಮಿ ಹಾಳಾಗ್ತಾ ಇದೆ, ಅದನ್ನು ಸುಟ್ಟು ವಾತಾವರಣ ಹಾಳಾಗ್ತಾ ಇದೆ. ನೀರು ಬಗ್ಗೆ ಹೇಳಿದ್ರು ನೋಡ್ರಿ, ಮುಂದೆ ಏನೋ ಯುದ್ಧ ನಡೆದ್ರೆ, ಇದನ್ನು ಪುನಃ ಶುರುವಾಯ್ತು, ಮತ್ತೆ ಯುದ್ಧ ನಡೆದ್ರೆ ನೀರಿಗಾಗಿ ಯುದ್ಧ ನಡೆಯೋದು. ಯಾಕೆಂದರೆ ಯಾರು ಸಹ ತಮ್ಮ ಬ್ಯಾಗ್ಗಳಲ್ಲಿ ವಾಟರ್ ಬಾಟಲ್ ತಂದಿಲ್ಲ. ದೇ ಆರ್ ಯೂಸಿಂಗ್ ಓನ್ಲಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ ತಂದಿದ್ದಾರೆ. ನಾನು ಮಂಡಿಯಿಂದ ಬರ್ತೀನಿ, ನನ್ನ ಕೈ ಸ್ಟೀಲ್ ಬಾಟ್ಲ್ ಇರ್ತದೆ ನನ್ನ ಹತ್ರ. ಆ ಬಾಟ್ಲು ಕುಡಿಯಬಾರ್ದು ನೀರೋದು, ಕೆಟ್ಟ ನೀರೋದು. ನೀವು ಮಂಡ್ಯದಿಂದ ಬರ್ತೀನಿ ರೀ, ಎಲ್ಲೇ ಮಾಡಲಿ ನೀವು. ಮೊನ್ನೆ ನಾವು 27 ಕಾರ್ಯಕ್ರಮ ಕೇಳ್ಕೊಂಡಿದ್ದೀವಿ. ನಿಮ್ಮನ್ನು ಕೇಳ್ತೀವಿ, ದಯವಿಟ್ಟು ವೇದಿಕೆ ಹೀಗೆ ಇರಲಿ. ವೇದಿಕೆ ವಾಟರ್ ಬಾಟಲ್ ಬರಬಾರ್ದು. ಎಲ್ಲೋ ಅದಕ್ಕೆ ಸರ್ಕಾರ ಏನು ಮಾಡಿದೆ, ತನ್ನ ಕಾರ್ಯಕ್ರಮಗಳಲ್ಲಿ ತನ್ನ ಫಂಕ್ಷನ್ ಯಾವುದು ಬಳಸಬೇಡಿ ಅಂತ ಹೇಳಿ ಆದರೂ ಬಳಸ್ತಾರೆ. ಏನು ಮಾಡೋಕ್ಕಾಗ್ತಾ ಇಲ್ಲ. ನಾವು ಬಿಡಬೇಕು ಅದನ್ನು. ವಾಟರ್ ಬಾಟಲ್ ತೊಗೊಂಡು 2 ದಿವಸ ಇದು ಸಾಹೇಬ್ರು ಹೇಳು, ನೀರು ಅವತ್ತು ಹಿಂಗೆ ತಳ್ಳಿಬಿಟ್ಟು ನೀರು ಕುಡಿತಾ ಇದ್ವಿ, ಇವತ್ತು ಕುಡಿಯೋಕ್ಕಾಗಲ್ಲ. ಅದು ಭೂಮಿ ಹಾಳಾಗಿದ್ದು, ನೀರು ಅದು ಎಲ್ಲ ಹಾಳಾಗೋಗಿದೆ ಅಂದ್ಕೊಳ್ಳಿ. ಬಟ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಳಸಬೇಡಿ. ನಾನು ಬರ್ತಾ ಮಾತಾಡಿಸಿದೆ ಒಬ್ಬರನ್ನ, ಒಂದು ಹುಡುಗಿ ಐಸ್ ಕ್ರೀಮ್ ತೊಗೊಂಡು ತಿಂತಾ ಇದ್ಲು. ನೋಡಮ್ಮ ಇದು ಬಿಸಾಕ್ಬೇಡ, ತೊಗೊಂಡು ಮನೆಗೆ ಹಾಕ್ಕೊಂಡು ತೊಗೊಂಡು ಒಂದು ಕಡೆ ಡಿಸ್ಪೋಸ್ ಮಾಡೋದನ್ನು. ರಾತ್ರಿ ಸರ್ ಸತ್ಯ ನಮ್ಮ ಮಂಡ್ಯದ BS ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅಲ್ಲಿ 2 ಮಕ್ಕಳು, ಏನು ಲೇಡೀಸ್ ಮಕ್ಕಳು ಸ್ಟೂಡೆಂಟ್ಸ್ ಬರ್ತಾರೆ. ಎಲ್ಲಿ 10 ಜನ ಡೈಲಿ ಮಾತಾಡಿಸ್ತೀನಿ ರೀ. ಎಲ್ಲಿಯವ್ರು ನೀವು? ಸರ್ ನಾನು ಬಿಹಾರ್ ಒಬ್ಳು. ಅಬ್ಬಾ ಖುಷಿ ಆಯ್ತು ನನಗೆ. ಒಬ್ಳು ಜಮ್ಮು ಕಾಶ್ಮೀರ. ಓಹೋ ನಮ್ಮ ತಲೆ ಜಮ್ಮು ಕಾಶ್ಮೀರ ಅಂದೆ. ಹೌದು, ಅವ್ರ ಕೈಲಿ ಪ್ಲಾಸ್ಟಿಕ್ ಕವರ್ ಇದೆ. ಆಚೆ ಬಂದು ಜಂಕ್ ಫುಡ್ ತಿನ್ಬೇಕಲ್ಲ, ಪ್ಲಾಸ್ಟಿಕ್ ಕವರ್ ತೊಗೊಂಡೋಗ್ತಾ ಇದ್ದಾರೆ. ಅಲ್ಲಮ್ಮ ಯು ಆರ್ ಎಜುಕೇಟೆಡ್ ಕಂಡ್ರಮ್ಮ, ನೀವು ಇಂಗ್ಲೀಷಲ್ಲಿ ಮಾತಾಡಿದೆ ಅವ್ರಿಗೆ, ಹೇಳಿದೆ ಅವ್ರಿಗೆ ಬಳಸಿ. ಅವ್ರು ಎಷ್ಟು ಖುಷಿ ಪಟ್ಟರು ಮಕ್ಕಳು ಅಂದರೆ, ಸರ್ ನೆಕ್ಸ್ಟ್ ಟೈಮ್ ಐ ವಿಲ್ ಬ್ರಿಂಗ್ ದಿಸ್ ಬ್ಯಾಗ್ ಸರ್ ಅಂತ ಹೇಳಿದ್ರು. ಯಾಕೆ ಇದು ಬರಲ್ಲ ಎಲ್ರಿಗೂ? ನೀವೆಲ್ಲ ಅರ್ಥ ಮಾಡ್ಕೊಡ್ರಿ ಮಕ್ಕಳು. ನಾವು ಮಾಡ್ತಾ ಇರೋದು ನಮ್ಮ ಕತೆ ಆಗೋಯ್ತು, ಬಟ್ ಮುಂದಿನ ಪೀಳಿಗೆ ಯಾರೋ ಸಾಹೇಬ್ರು ಹೇಳಿದ್ರು ಇಲ್ಲಿ, ಮೈಸೂರು ಅಥವಾ ನಮ್ಮ ಭೂಮಿ ಏನು ಹೀಗೆ ಉಳ್ಕೋಬೇಕದು. ಮುಂದಿನ ಜನಕ್ಕೆ ನಾವು ಹೀಗೆ ಬಿಟ್ಟು ಹೋಗ್ಬೇಕು. ನೀವು ಯಾರು ಓನ್ಲಿ ನಾವು ರೆಂಟರ್ ಬಾಡಿಗೆ ಅಷ್ಟೇ, ನಾವಿಲ್ಲಿ ಬಾಡಿಗೆದಾರರು. ಈ ಭೂಮಿನ ಹಾಳು ಮಾಡಬಾರ್ದು ನಾವು ಯಾರೂ. ಆ ಭೂಮಿನ ಮುಂದಿನ ಪೀಳಿಗೆಗೆ ಹಾಗೆ ಬಿಟ್ಟು ಹೋಗಬೇಕು. ನೀವು ಅದನ್ನು ಉಳಿಸ್ಕೋಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲ ಮನಸ್ಸು ಮಾಡಬೇಕು. ನಮಗೇನಪ್ಪ ಖುಷಿ ಅಂದರೆ, ಇವತ್ತು ನೋಡಿ ನಂದು ಬರ್ತ್ಡೇ. ಇವತ್ತು ಕೇಶವಮೂರ್ತಿ ಅವಕಾಶ ಮಾಡಿಕೊಟ್ರು. ನನ್ನ ಬರ್ತ್ಡೇನಲ್ಲಿ ಇಲ್ಲಿ ಬಂದು ನಮ್ಮ ಬರ್ತ್ಡೇನಲ್ಲಿ ಇಲ್ಲಿ ಬಂದು ಗಿಡ ನೆಡೋ ಕಾರ್ಯಕ್ರಮ ಇದೆಯಲ್ಲ ಸರ್, ಗಿಡ ನೆಡೋ ಸ್ವಲ್ಪ ಕಮ್ಮಿನ ನಾನು ಸ್ವಲ್ಪ ಓಪನ್ ಹೇಳ್ಬಿಟ್ಟು ಅವಕಾಶ ಮಾಡ್ಕೋತೀನಿ, ಕಡಿಮೆ. ಬಟ್ ಈ ಪ್ಲಾಸ್ಟಿಕ್ ಬಗ್ಗೆ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲೇ ಹೋಗಲಿ ಪ್ಲಾಸ್ಟಿಕ್ ಬೇಡ ಅಂತ ಹೇಳೋದು ನಮ್ಮ ಕತೆ. ಎಲ್ಲೇ ಹೋಗಿರಲಿ, ಯಾವ ಫಂಕ್ಷನ್ಗೆ ಹೋಗಿರಲಿ, ಅಲ್ಲೂ ಮಾತಾಡ್ತೀವಿ. ವಾಟರ್ ಬಾಟಲ್ ಇಡಬೇಡ್ರಿ, ಯಾಕೆ ವಾಟರ್ ಬಾಟಲ್ ಇಡ್ತೀರಿ, ಯಾಕೆ ಬಳಸ್ತೀರಿ, ಇದೇ ಹೇಳ್ತದು. ಅದು ಕುಡಿದು ಇವತ್ತು ಏನಾಗಿದೆ, ಕ್ಯಾನ್ಸರ್ ಬಂದು ಜನ ಸಾಯ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ರಿ. ಪ್ಲಾಸ್ಟಿಕ್ ಕವರ್ ಬಳಸಿ ಹಳ್ಳಿಗಳಲ್ಲಿ ಒಲೆಗೆ ಹಾಕ್ತೀವಿ. ಒಂದು ಒಲೆ ಉಳ್ಕೊಟ್ಟು, ಮೋದಿ ಬಂದಮೇಲೆ ಒಂದು ಒಲೆ ಉಳಿಸ್ಬಿಟ್ರು. ಯಾವುದು ನೀರು ಒಲೆ ಅಂತೀವಿ ನಾವು, ಹಳ್ಳಿಗೆ ನೀರು ಒಲೆ ಅಂತ ಹೇಳ್ತೀವಿ. ಆ ನೀರು ಒಲೆಗೆ ಹಾಕಿ ಸುಟ್ಟು ಇವತ್ತು ಕ್ಯಾನ್ಸರ್ ಬರ್ತಾ ಇದೆ. ಹೊರಗಡೆ ಬಿಸಾಕ್ತಾರೆ, ಅಲ್ಲಿ ಬೆಂಕಿ ಹಚ್ತಾರೆ, ಅಲ್ಲೂ ಗಾಳಿ ಸೇರ್ತದೆ, ಕ್ಯಾನ್ಸರ್ ಬರ್ತಾ ಇದೆ. ಇದೆಲ್ಲವೂ ಕಾರಣ. ಅವ್ರು ಹೇಳಿದಾಗೆ ಕ್ಯಾನ್ಸರ್ ಇದು ಒಂದು ಮೂಲ ಕಾರಣ. ಸತ್ಯ ಹೇಳ್ತೀನಿ, ಇದು ಒಂದು ಖಂಡಿತ ದೊಡ್ಡ ಕಾರಣ. ನಾವು ಬಿಡ್ಬೋದು ಇದನ್ನು, ಖಂಡಿತ ನಾವು ಬಿಡ್ಬೋದು ಇದನ್ನು. ಪ್ಲಾಸ್ಟಿಕ್ ಪೇಪರ್ ಅಂತ ತಗೊಂಡೋದ್ರೆ ನೀವು ಖಂಡಿತ ಬಿಡ್ಬೋದು ಅಂತ ಹೇಳ್ತೀನಿ. ನೀವು ಯಾವುದು ಐಸ್ ಕ್ರೀಮ್ ತಿಂತಾ ಇದ್ದೀರಿ, ಸ್ಕೂಪ್ ಐಸ್ ಕ್ರೀಮ್ ಬಳಸಿ, ಪ್ಲಾಸ್ಟಿಕ್ ಸ್ಪೂನ್ ಬಳಸಬೇಡಿ. ಜ್ಯೂಸ್ ಕುಡಿಬೇಕು, ಆ ಪೈಪ್ ಹಾಕಬೇಕು, ಅದಕ್ಕೆ ಏನಾದರೂ ಕಸ ಒಳಗೆ ಹೋಗ್ತದೆ.
ಪ್ಲಾಸ್ಟಿಕ್ ಪೈಪು ಇಂಥವೆಲ್ಲ ಒಂದು ಸಲ ಬಳಸಿ ಬಿಸಾಕಿದ್ರೆ ಯಾವುದು ಭೂಮಿಗೆ ಹೋಗುತ್ತೋ ಅನ್ನೋದು ದಯವಿಟ್ಟು ಯಾರೂ ಬಳಸಬೇಡಿ. ಈ ಒಂದು ಅವಕಾಶ ಮಾಡಿಕೊಟ್ಟ ನಿಮಗೆ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಮೈಸೂರು ಆಕಾಶವಾಣಿ ನಿಲಯದ ಮುಖ್ಯಸ್ಥರಾದ ಎನ್ ಕೇಶವಮೂರ್ತಿ ಅವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಎಲ್ರಿಗೂ ನಮಸ್ಕಾರ. ಇದು ಒಂದು ಸಂಸ್ಥೆಯ ಪ್ರಯತ್ನ ಅಲ್ಲ. ನಮ್ಮ ಜೊತೆ ತೋಟಗಾರಿಕಾ ಮಹಾವಿದ್ಯಾಲಯ ಸೇರಿದೆ, ಹಾಗೆ ಸಂಸೃಷ್ಟಿ ಟೆಕ್ನಾಲಜೀಸ್ನವರಿದ್ದಾರೆ, ಮಸ್ಟೀಟ್ ಮಶ್ರೂಮ್ನವರಿದ್ದಾರೆ, ಸಮುದ್ಯತ ಶ್ರೋತೃ ಸಂಘ ಇದೆ, ಹಾಗೆ ಆಸಕ್ತ ನಮ್ಮ ಬಾನುಲಿ ಕೇಳುಗರಿದ್ದಾರೆ. ಗಂಗೆ ಗಂಗೋತ್ರಿಯಲ್ಲಿ ಹುಟ್ಟುತ್ತೆ ಅಂತಾರೆ. ಆ ಹುಟ್ಟೋ ಜಾಗದಲ್ಲಿ ಗಂಗೆ ಹೇಗಿದೆಯೋ ಅಂತಿಮವಾಗಿ ಕಲ್ಕತ್ತೆಯಲ್ಲಿ ಸಮುದ್ರವನ್ನು ಸೇರುವಾಗ ಗಂಗೆ ಹೇಗಿದೆ ಅನ್ನೋದನ್ನು ತಾವು ನೋಡಿದ್ರೆ ಎಷ್ಟೊಂದು ಉಪನದಿಗಳು ಸೇರಿ ದೊಡ್ಡ ನದಿ ಆಗುವಂತೆ ಆಕಾಶವಾಣಿಯ ಜೊತೆಗೆ ಬಹಳಷ್ಟು ಸಂಸ್ಥೆಗಳು ಸೇರಿ ಈ ಆವರಣದಲ್ಲಿ ಇವತ್ತು ಗಿಡವನ್ನು ನೆಡುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಕೇವಲ ಗಿಡ ನೆಟ್ಟಿದ್ರೂ ಸಾಕಾಗಿತ್ತು, ಈ ಭಾಷಣ ಎಲ್ಲ ಯಾಕೆ ಬೇಕಿತ್ತು ಅಂತ ನೀವು ಕೇಳ್ಬೋದು. ಆದರೆ ಒಂದಷ್ಟು ವಿಚಾರಗಳು ಜನರಿಗೆ ಹೋದರೆ ಒಳ್ಳೆಯದು ಅನ್ನೋದು ನಮ್ಮ ಆಶಯ. ಹಿಂದೆಲ್ಲ ರಾಜರು ಮಾರುವೇಷದಲ್ಲಿ ಹೋಗೋರಂತೆ, ಅವ್ರ ಕೆಲಸ ಎಲ್ಲ ಮುಗಿದ ಮೇಲೆ. ಯಾರೋ ಒಬ್ಬ ರಾಜ ಹೀಗೆ ಬೇರೆ ವೇಷ ಹಾಕ್ಕೊಂಡು ಹೋಗ್ತಿದ್ದಾಗ ಒಬ್ಬ ಹಣ್ಣು ಮುದುಕ ಮಾವಿನ ಸಸಿ ನೆಡ್ತಾ ಇದ್ದ. ರಾಜ ಕೇಳ್ದ, ಇದು ಫಲ ಬಿಡೋ ಹೊತ್ತಿಗೆ ನೀನೇ ಬದುಕಿರಲ್ಲ, ಈಗ ಯಾಕೆ ನೀನು ಗಿಡ ನೆಡ್ತಿದ್ಯಾ ಅಂತ. ಆಗ ಅವ್ನು ಹೇಳಿದ್ನಂತ, ಈ ಗಿಡ ನನಗಾಗಿ ನೆಡ್ತಿಲ್ಲ ಕಣಪ್ಪ, ನಮ್ಮ ಮೊಮ್ಮಕ್ಕಳಿಗೆ ನೆಡ್ತಾ ಇದ್ದೀನಿ. ನಮ್ಮ ತಾತ ನೆಟ್ಟಿದ್ದನ್ನು ಇವತ್ತು ನಾನು ತಿಂತಾ ಇದ್ದೀನಿ, ಈಗ ನಾನು ನೆಡಲಿಲ್ಲ ಅಂತಂದರೆ ನಿನ್ನ ಮೊಮ್ಮಕ್ಕಳು ಏನು ತಿನ್ನಬೇಕು ಅಂತ. ಅಂದರೆ ಇವ್ರನ್ನೆಲ್ಲ ವಿಷನರೀಸ್ ಅಂತ ನಾವು ಕರಿತೀವಿ. ಇವತ್ತು ಮಂಡ್ಯ ಜಿಲ್ಲೆಗೆ ತಾವು ಹೋದರೆ ಎಲ್ಲ ಕಡೆನೂ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರದ್ದು ಬಸ್ಟ್ಗಳನ್ನು ನೋಡ್ಬೋದು, ಪ್ರತಿಮೆಗಳನ್ನು. ಎಷ್ಟೋ ಜನರ ಮನೆಯಲ್ಲಿ ಫೋಟೋಗಳನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಅವರದ್ದು. ಯಾಕೆ ಅವ್ರನ್ನ ಪೂಜೆ ಮಾಡ್ತಾರೆ ಅಂತಂದರೆ ಅವರು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು, ಶಿವನ ಸಮುದ್ರದಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಿದ್ರು, ಮೈಸೂರನ್ನು ಬೆಳೆಸಿದ್ರು ಅನ್ನೋ ಒಂದೇ ಕಾರಣಕ್ಕೆ. ಅದಕ್ಕೆ ನಾನು ಎಲ್ಲರನ್ನೂ ಕೇಳೋದು, ಮುಂದೆ ನಮ್ಮ ಫೋಟೋ ಇಟ್ಕೊಂಡು ಯಾರು ಪೂಜೆ ಮಾಡೋವಂಥ ಕೆಲಸನ ಇವತ್ತು ನಾವು ಮಾಡೋದಕ್ಕೇನಾದ್ರು ಸಾಧ್ಯ ಆದರೆ ಖಂಡಿತವಾಗೂ ಮಾಡೋಣ ಅಂಥೇಳಿ. ಹಾಗಾಗಿ ಎಲ್ಲರೂ ಇವತ್ತು ಒಂದು 90 ಗುಂಡಿಗಳಿದ್ದಾವೆ. ಈಗಾಗಲೇ ಅದಕ್ಕೆ ಬೇವಿನ ಹಿಂಡಿ ಗೊಬ್ಬರವನ್ನು ಹಾಕಿದ್ದೇವೆ. ಆಮೇಲೆ ನಮ್ಮ ಮಸ್ಟೀಟ್ ಮಶ್ರೂಮ್ಸ್ ಅವ್ರು ಕೊಟ್ಟಿರುವಂತಹ ಮಶ್ರೂಮ್ ಗೊಬ್ಬರವನ್ನು ಕೂಡ ಹಾಕಿದ್ದೇವೆ. ಹಾಗೆ ನಮ್ಮ ಸಂಸೃಷ್ಟಿ ಟೆಕ್ನಾಲಜೀಸ್ ಅವರ ಜೀವಾಣುವನ್ನು ಗೊಬ್ಬರದ ಜೊತೆ ಸೇರಿಸಿದ್ದೇವೆ. ಹಿಂದಿನ ದಿವಸನೇ ನಮ್ಮ ಸಿಬ್ಬಂದಿ ಎಲ್ಲ ಗುಂಡಿಗೆ ನೀರನ್ನೆಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ನೆನ್ಪಿಟ್ಕೊಳ್ಳಿ, ನೀವು ಯಾವ ಗಿಡ ನೆಡ್ತೀರಿ, ಯಾವ ಗುಂಡಿನಲ್ಲಿ ಅಂತ. ಸೊ ಪ್ರತಿ ವಾರ ಒಂದ್ಸರಿ ಬಂದು ನೋಡ್ಕೊಂಡು ಹೋಗಿ ದಯಮಾಡಿ, ನೀವು ನೆಟ್ಟಿರೋ ಗಿಡ ಬೆಳೀತಾ ಇದೆಯಾ. ಯಾಕೆಂದರೆ ಅವರೇನೋ ಹೇಳಿದ್ದಾರೆ ನಮ್ಮ ಗುರುಪ್ರಸಾದ್ ಸಾಹೇಬರು, ನಾನು ಮೇಂಟೈನ್ ಮಾಡಿಕೊಡ್ತೀನಿ ಸರ್ 1 ವರ್ಷ ಅಂತೇಳಿ. ಆದರೆ ನೀವು ನೆಡುವಂತಹ ಗಿಡ ಅದು ನಿಮ್ಮ ಹೆಸರಲ್ಲಿ ನೆಡ್ತಿರೋ, ನಿಮ್ಮ ತಂದೆ ತಾಯಿ ಹೆಸರಲ್ಲಿ ನೆಡ್ತಿರೋ, ಯಾರ ಹೆಸರಲ್ಲಿ ನೆಡ್ತಿರೋ, ದಯಮಾಡಿ ಆ ಗಿಡವನ್ನು ಅಷ್ಟೇ ಪ್ರೀತಿಯಿಂದ ಜೋಪಾಸನೆಯಿಂದ ಆಕಾಶವಾಣಿಗೆ ತಾವು ಯಾವಾಗಲೂ ಬರ್ತಿರ್ಬೋದು. ಆ ನೆಪಕ್ಕಾದರೂ ಆಕಾಶವಾಣಿಗೆ ತಾವು ಬರ್ತಾ ಇರಿ, ಗಿಡ ನೆಡಿ, ಸಂತೋಷವಾಗಿ ಪರಸ್ಪರ ಪರಿಚಯ ಮಾಡ್ಕೊಳ್ಳಿ. ಇದೊಂಥರ ಹಬ್ಬದ ಥರ ಮಾಡೋಣ. ಯಾಕೆಂದರೆ ನಾವೆಲ್ಲ ಒಂದು ಕುಟುಂಬ ಅಂತಲೇ ಭಾವಿಸ್ಕೊಂಡು ಬಹಳಷ್ಟು ಜನ ಬಾನುಲಿ ಕೇಳುಗರು ಬಂದಿದ್ದೀರಿ, ಪರಸ್ಪರ ಪರಿಚಯ ಮಾಡ್ಕೊಳ್ಳಿ. ಒಂದಷ್ಟು ಜನ ಅಧಿಕಾರಿಗಳಿದ್ದಾರೆ, ಮತ್ತು ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದ ಹುಡುಗರು, ಅವರು ಸಸಿಗಳನ್ನು ಮಾರ್ತಾ ಇದ್ದಾರೆ. ಆಮೇಲೆ ಅವರೇ ಉತ್ಪಾದನೆ ಮಾಡಿರೋ ಜೇನುತುಪ್ಪ ಮತ್ತು ಬಿತ್ತನೆ ಬೀಜ, ಈ ಥರ ಒಂದಷ್ಟು ತೋಟಗಾರಿಕಾ ಮಹಾವಿದ್ಯಾಲಯದವರು ಎಂಟರ್ಪ್ರಿನರ್ಶಿಪ್ ಆಗಿ ಇವರನ್ನೆಲ್ಲ ಅಭಿವೃದ್ಧಿ ಮಾಡೋ ಉದ್ದೇಶದಿಂದ ಇವ್ರಿಗೆ ಆ ಕಾಯಕವನ್ನು ಕೊಟ್ಟಿದ್ದಾರೆ. ಸೊ ಜೈಶಂಕರ್ ಅವರು ಹೇಳಿದ್ರು, ಬ್ಯಾಗ್ ಹಿಡ್ಕೊಂಬನ್ನಿ, ಆಮೇಲೆ ಎಲ್ಲವನ್ನೂ ತನ್ನಿ ಅಂತ. ನಾವು ಇನ್ನೂ ಒಂದು ಹೇಳ್ತೀವಿ, ನಿಮ್ಮ ಬ್ಯಾಗಲ್ಲಿ ದುಡ್ಡು ಇದ್ದರೆ ದಯಮಾಡಿ ಈ ಮಕ್ಕಳು ಮಾಡಿರುವಂತಹ ಉತ್ಪನ್ನಗಳನ್ನು ಖರೀದಿ ಮಾಡಿ ಅವ್ರಿಗೆ ಸಹಕರಿಸಿ. ಯಾಕೆಂದರೆ ಮುಂದಿನ ದಿನದಲ್ಲಿ ನಾವು ಈ ಥರದ ಕೆಲಸ ಮಾಡಿದರೆ ನಮ್ಮ ಬಿಸ್ನೆಸ್ ಡೆವಲಪ್ ಆಗುತ್ತೆ, ಪರಿಸರ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮಕ್ಕಳಲ್ಲಿ ಬೆಳಿಬೇಕು. ಅದನ್ನು ನಮ್ಮ ಮೈನ್ ಬಿಲ್ಡಿಂಗ್ ಎದುರುಗಡೆ ಇವರದ್ದೇ ವಿಶ್ವವಿದ್ಯಾನಿಲಯದ ಬ್ಯಾನರ್ ಹಾಕ್ಕೊಂಡು ಮಾರಾಟ ಮಾಡ್ತಾ ಇದ್ದಾರೆ. ಮಧ್ಯಾಹ್ನದವರೆಗೂ ಸಾಧ್ಯ ಆದರೆ ಸಂಜೆವರೆಗೂ ಇಲ್ಲೇ ಓಡಾಡಿ, ಏನೂ ತೊಂದರೆ ಇಲ್ಲ. ತಾವೆಲ್ಲರೂ ಬಂದಿದ್ದಕ್ಕೆ ಬಹಳ ಸಂತೋಷ. ಎಲ್ಲರೂ ಕೂಡ ಇವತ್ತು ಬಹಳ ಸಂತೋಷದಲ್ಲಿದ್ದೇವೆ. ಯಾಕೆಂದರೆ ಪ್ರಕೃತಿನೇ ಹಾಗೆ, ಅದು ಹೇಳೋದೇ ಬೇಡ, ಅದರ ಜೊತೆ ಇದ್ದರೆ ಸಾಕು. ಧ್ಯಾನನೂ ಅಲ್ಲೇ, ಮತ್ತು ನಮಗೆ ಬೇಕಾದಂತಹ ಪ್ರತಿಯೊಂದನ್ನು ಕೊಡುವಂಥ ಸಾಮರ್ಥ್ಯ ಪ್ರಕೃತಿಗೆ ಇದೆ. ತಾವೆಲ್ಲರೂ ಬಂದ್ರಿ, ನಮ್ಮ ಜೊತೆ ಇದ್ರಿ, ಅದೇ ನಮ್ಮ ಸೌಭಾಗ್ಯ ಅಂತ ನಾವು ಭಾವಿಸ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ.
ಗಿಡ ನೆಡೋಣ, ಪರಿಸರವನ್ನು ಉಳಿಸೋಣ. ಮುಂದಿನ ದಿನಗಳು ನಮ್ಮ ಮಕ್ಕಳು ನೆಮ್ಮದಿಯಿಂದ ಬದುಕುವಂತಹ ವಾತಾವರಣವನ್ನು ಸೃಷ್ಟಿ ಮಾಡೋಣ. ವಂದನೆಗಳು, ನಮಸ್ಕಾರ. ಮೈಸೂರಿನ ಸಮುದ್ಯತಾ ಶ್ರೋತೃ ಸಂಘದ ಅಧ್ಯಕ್ಷರಾದ ಕಣ್ಣೂರು ವಿ ಗೋವಿಂದಾಚಾರಿ ಅವರ ವಂದನಾರ್ಪಣೆಯೊಂದಿಗೆ ಉದ್ಘಾಟನಾ ಕಾರ್ಯಕ್ರಮ ಸಂಪನ್ನವಾಯಿತು. ಉದ್ಘಾಟನಾ ಸಮಾರಂಭದ ನಂತರ ಎಲ್ಲರೂ ಉತ್ಸುಕತೆಯಿಂದ ಸಸಿಗಳನ್ನು ನೆಟ್ಟು ನೀರೆರೆದದ್ದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಶೋಭೆ ತಂದಿತು. ವನ ಮಹೋತ್ಸವ ಸಪ್ತಾಹದ ಪ್ರಯುಕ್ತ ಮೈಸೂರು ಆಕಾಶವಾಣಿ ಆವರಣದಲ್ಲಿ ನಡೆದ ಸಸಿ ನೆಡುವ ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ನಿರ್ವಹಣೆ ಎನ್ ಕೇಶವಮೂರ್ತಿ.